ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ? ಇವರಿಗೆ ಒಳ್ಳೆಯದೇನು ನಡೆಯುತ್ತೆ, ಕೆಟ್ಟದ್ದೇನು ನಡೆಯುತ್ತೆ, ಇಲ್ಲಿ ತನಕ ಯಾವ ಸಮಸ್ಯೆಯಲ್ಲಿದ್ದರು, ಮುಂದೆ ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ತಾರೆ, ಎಲ್ಲವನ್ನು ಕೂಡ ಹಾಗೂ ಇದರ ಪರಿಹಾರಗಳನ್ನು ಕೂಡ ಇಲ್ಲಿ ತಿಳಿತಾ ಹೋಗೋಣ ಬನ್ನಿ. ಪರಾಭವ ಸಂವತ್ಸರ ಯುಗ ಪ್ರಾರಂಭ ಆಗ್ತಾ ಇದೆ. ಈಗಲೇ ನಾವು ಇದರ ಬಗ್ಗೆ ಮುಂಜಾಗ್ರತೆಯಿಂದ ಸ್ಪಷ್ಟವಾದ ಮಾಹಿತಿಯನ್ನು ಪಡೆದುಕೊಂಡ್ರೆ ಮುಂದಿನ ವರ್ಷ ಉಜ್ವಲ ಭವಿಷ್ಯ ನಮ್ಮ ಪಾಲಿಗೆ ಸಂಪ್ರಾಪ್ತವಾಗುತ್ತೆ. ಮಕರ ರಾಶಿಯವರಿಗೆ ಶನಿ ನಿಯಾಮಕ, ಆದ್ದರಿಂದ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಶನಿ ಬಾಧೆ ಹೆಚ್ಚು ಇರೋದಿಲ್ಲ. ಅದರಲ್ಲೂ ಈಗ ತೃತೀಯ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ ಯಾವಾಗಲೂ ಇವರು ಹೆಚ್ಚಿನ ಧೈರ್ಯದಲ್ಲೇ ಇರ್ತಾರೆ. ಶನಿ ಅನುಗ್ರಹ ಇವರಿಗೆ ಚೆನ್ನಾಗೇ ಇದೆ. ಈಗಾಗಲೇ 7.5 ಮುಗಿದಿದೆ, ಸಂತೋಷದಲ್ಲಿರ್ತಾರೆ. 7.5 ಮುಗಿದ ಮೇಲೆ ಅವರಿಗೆ ಒಳ್ಳೆಯದಾಗುತ್ತೆ. ಶನಿದೇವರು ಒಳ್ಳೆಯದನ್ನು ಕೂಡ ಅವರಿಗೆ ಮಾಡೇ ಮಾಡ್ತಾರೆ. ಆದ್ದರಿಂದ ಅವರಿಗೆ ಶನಿ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದಾಗಿ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗುರು ಈಗ 6ನೇ ಮನೆಯಲ್ಲಿ ಇದ್ದಾನೆ. 6ನೇ ಮನೆಯಲ್ಲಿ ಇರೋದ್ರಿಂದಾಗಿ ಅವರಿಗೆ ಈ ವರ್ಷ ಹೆಚ್ಚಿನ ಅಭಿವೃದ್ಧಿಗಳು ಯಾವುದೂ ಉಂಟಾಗಿಲ್ಲ. ರಾಹು ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ಮುಖ್ಯವಾಗಿ ಇಲ್ಲಿ ಗುರು 6ಥ ಸ್ಥಾನದಲ್ಲಿ ಇರೋದರಿಂದಾಗಿ ಆರೋಗ್ಯ ನಿಮಿತ್ತವಾಗಿ ಬಹಳಷ್ಟು ದುಃಖವನ್ನು ಇವರು ಅನುಭವಿಸಿದ್ದಾರೆ. ಆರೋಗ್ಯ ಸಮಸ್ಯೆ, ಆಸ್ಪತ್ರೆಗಳಿಗೆ ಓಡಾಟ, ಎಲ್ಲಿಯ ತನಕ ಅಂತಂದರೆ ಏನಾಗ್ಬಿಡುತ್ತೋ ಏನೋ ಅನ್ನುವಂತಹ ಆತಂಕ ನಿರಂತರವಾಗಿ ಮಕರ ರಾಶಿಯವರು ಎಲ್ಲರೂ ಕೂಡ ಈ ಆರೋಗ್ಯ ಸಮಸ್ಯೆನ ಅನುಭವಿಸಿದ್ದಾರೆ. ಯಾಕೆ ಅಂದರೆ ಗುರು ಅನುಗ್ರಹ ತಪ್ಪಿ ಹೋಗಿ ಹೀಗಾಗಿದೆ. ಈಗ ಜೂನ್ ತಿಂಗಳಾದ ಮೇಲೆ ಅವರಿಗೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ. ನಿಧಾನವಾಗಿ ಅವರು ಪುನಃ ಆಶಾವಾದಿಗಳಾಗ್ತಾರೆ. ಅವರಿಗೆ ಆರೋಗ್ಯ ಸಮಸ್ಯೆಯಲ್ಲೂ ಕೂಡ ಪರಿಹಾರ ಆಗ್ತಾ ಬರುತ್ತೆ. ಸಾಮಾನ್ಯವಾಗಿ ಮಕರ ರಾಶಿಯವರು ತುಂಬ ಮೃದು ಮನಸ್ಸಿನವರು, ಪರಿಶ್ರಮ ಜೀವಿಗಳು, ಶಿಸ್ತು ಸಂಯಮವನ್ನು ರೂಢಿಸಿಕೊಂಡಿರುವಂಥವರು, ಹಾಗೂ ಯಾವುದೇ ಕೆಲಸವನ್ನು ತೆಗೆದುಕೊಂಡ್ರೆ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂತಹ ಮನೋಭಾವನ ಹೊಂದಿರುವಂಥವರು. ಮಕರ ರಾಶಿಯವರು ತುಂಬ ಒಳ್ಳೆಯವರು. ಆದ್ದರಿಂದ ಇವರಿಗೆ ಈ ಗುರುವಿನ ಸಮಸ್ಯೆಯಿಂದಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಜೂನ್ ತಿಂಗಳಿಂದ ಅದೆಲ್ಲವೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ಈಗ ಏನು ಮಾಡಬೇಕು ಅಂತಂದರೆ, ಈಗಾಗಲೇ ನಾವು ಹೋದ ವರ್ಷ ಇಂಥ ನಿರ್ಧಾರ ಮಾಡಿಲ್ಲ, ಈ ವರ್ಷವಾದರೂ ನಾವು ಕೂಡ ಇದೊಂದು ಒಳ್ಳೆಯ ನಿರ್ಧಾರ ಮಾಡೋಣ, ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ. ಏನು ಅಂದರೆ ಯುಗಾದಿಯಿಂದ 48 ದಿವಸಗಳ ಕಾಲ ಪ್ರಾರಂಭದಿಂದಲೇ, ಇನ್ನು ವರ್ಷ ಪ್ರಾರಂಭ ಆದ ಬ್ರಾಹ್ಮಿ ಮುಹೂರ್ತದಿಂದಲೇ ಇಲ್ಲಿ ಹೇಳುವಂತಹ ಒಳ್ಳೆಯ ಕೆಲಸವನ್ನು ನೀವು ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಏನು ಅಂದರೆ ಎಲ್ಲ ಗ್ರಹಗಳ ನಿಯಾಮಕ ಶ್ರೀಕರ ನಾರಾಯಣ ದೇವರು, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ದಾಸರಾಯರು ಹೇಳ್ತಾರೆ. ಅಂತಹ ಶ್ರೀಕರ ನಾರಾಯಣ ದೇವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು 48 ದಿವಸಗಳ ಕಾಲ ಒಂದು ಸೇವೆಯನ್ನು ಮಾಡಬೇಕು. ಹಾಗೆ ಸೇವೆಯನ್ನು ಮಾಡೋದರಿಂದಾಗಿ ಈ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಗುರು ಜೂನ್ ತಿಂಗಳಿಂದ ಗುರು ಅನುಗ್ರಹ ಅವರಿಗೆ ಪ್ರಾರಂಭ ಆದ ಮೇಲೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣದಲ್ಲಿ ಅಭಿವೃದ್ಧಿ, ಹಾಗೂ ಮನೆ ಮೊದಲಾದವುಗಳ ಸಂಪ್ರಾಪ್ತಿ ಎಲ್ಲವೂ ಕೂಡ, ಹಾಗೂ ದಾಂಪತ್ಯದಲ್ಲಿ ಸಾಮರಸ್ಯ ಎಲ್ಲವೂ ಕೂಡ ಅವರಿಗೆ ಪುನಃ ಸಿಗ್ತಾ ಹೋಗುತ್ತೆ. ಇಷ್ಟು ದಿವಸ ಕಳ್ಕೊಂಡಿದ್ದೆಲ್ಲವೂ ಕೂಡ ಸಿಗುತ್ತೆ ಯಾವಾಗ ದೇವರ ಅನುಗ್ರಹ ಇವರಿಗೆ ಬಂದರೆ. ದೇವರ ಅನುಗ್ರಹ ಬರ್ದೇ ಇದ್ದರೆ ಆ 6ಥ ಸ್ಥಾನದ ಗುರುವಿನ ಫಲ ಹಾಗೇ ಕಂಟಿನ್ಯೂ ಆಗಿ ಅನುಭವಿಸುವಂತಹ ಸ್ಥಿತಿಗತಿಗಳು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವರು ಏನು ಮಾಡಬೇಕು ಅಂತಂದರೆ ಆ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಅಖಂಡವಾಗಿ 48 ದಿವಸಗಳ ಕಾಲ ಆಚರಿಸಬೇಕು. ಹೀಗೆ ಆಚರಿಸಿದಾಗ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಗೋತ್ರ, ನಕ್ಷತ್ರ ಇವುಗಳ ಉದ್ದೇಶಿಸಿಕೊಂಡು ನಾವೇ ಅದನ್ನು ಆಚರಣೆ ಮಾಡ್ತೀವಿ. ಹಾಗೂ ನಿತ್ಯವೂ ಕೂಡ ನಿಮಗೆ ಸದ್ವಿದ್ಯೆ, ಧ್ಯಾನ ಇವುಗಳ ಮೂಲಕ ಅನೇಕ ವಿಧವಾದ ಮಾರ್ಗದರ್ಶನಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಜೀವನದಲ್ಲಿ ಹೊಸ ನವ ಉಲ್ಲಾಸ ಉತ್ಸಾಹಗಳಿಂದ ನೀವು ಮುನ್ನಡೆಯುವುದಕ್ಕೋಸ್ಕರ ಈ ಒಂದು ಶ್ರೀಕರ ನಾರಾಯಣ ದೇವರ ಮಂಡಲೋತ್ಸವದಲ್ಲಿ ಯುಗಾದಿಯಿಂದಲೇ ಪ್ರಾರಂಭವಾಗುವ ಸತ್ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಹಿಂದೆ ಮುಂದೆ ನೋಡಬೇಡಿ. ಸಾಮಾನ್ಯವಾಗಿ ಈ ಮಕರ ರಾಶಿಯವರು, ಕುಂಭರಾಶಿಯವ್ರದ್ದೆಲ್ಲ ಸ್ವಭಾವ ಹೇಗೆ ಅಂದರೆ ಒಂದು ತನ ಹೆಚ್ಚು ದಾನ ಮಾಡೋದು, ಯಾರಾದರೂ ಏನಾದರೂ ಹೇಳಿದ್ರೆ ಅದಕ್ಕೆ ಸ್ಪಂದಿಸಿ ಅದರಂತೆ ನಡೆದುಕೊಳ್ತಾರೆ. ಆದ್ದರಿಂದ ಇಂಥ ಒಳ್ಳೆಯ ಸ್ವಭಾವ ಇವ್ರದ್ದು ಆಗಿರುತ್ತೆ. ಯಾಕೆಂದರೆ ನಾವು ಶ್ರೀಕರ ನಾರಾಯಣ ದೇವರ ಸೇವೆ ಮಾಡಿ ಅಂತ ಎಲ್ರಿಗೂ ಹೇಳಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಬರೋದೇ ಮಕರ ರಾಶಿಯವರು, ಕುಂಭರಾಶಿಯವರು.
ಆ ಆ ಆ ಒಂದು ಮುಗ್ಧತೆ, ಒಂದು ಒಳ್ಳೆಯ ಮನೋಭಾವ ಆ ಮಕರ ರಾಶಿಯವರಲ್ಲಿ ಇರುತ್ತೆ. ಆದ್ದರಿಂದ ನೀವು ಈ ಒಂದು ಒಳ್ಳೆಯ ಕೆಲಸದಲ್ಲಿ ನೀವು ತೊಡಗಿಕೊಳ್ಳಿ, ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸ್ವರಹತು. ಶ್ರೀಕೃಷ್ಣಾರ್ಪಣಮಸ್ತು.